ಎಲ್ಲರಿಗೂ ನಮಸ್ಕಾರ. ನಮ್ಮ ತಲೆಯಲ್ಲಿ ಒಳ್ಳೊಳ್ಳೆ ಐಡಿಯಾಗಳು ಬರ್ತಾನೆ ಇರುತ್ತೆ ಅಲ್ವಾ? ಆದರೆ ಆ ಐಡಿಯಾಗಳನ್ನು ನಿಜವಾಗಿಸೋದು ಹೇಗೆ? ಸುಮ್ಮನೆ ಯೋಚನೆ ಮಾಡಿದ್ರೆ ಸಾಕಾಗಲ್ಲ. ಅದಕ್ಕೊಂದು ಸರಿಯಾದ ಪ್ಲ್ಯಾನ್ ಬೇಕು. ಇವತ್ತು ನಾವು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂದರೆ R&Dಯ ಯಶಸ್ಸಿನ ಹಿಂದಿರೋ ಆ ಬ್ಲೂ ಪ್ರಿಂಟ್ ಬಗ್ಗೆನೇ ಮಾತಾಡೋಣ. ಮಾರ್ಕೆಟನ್ನೇ ಬದಲಾಯಿಸಿಬಿಡೋ ಪ್ರಾಡಕ್ಟ್ಸ್ ಎಲ್ಲ ಹೇಗೆ ಹುಟ್ಕೊಳ್ತವೆ ಅಂತ ಯಾವತ್ತಾದರೂ ಯೋಚಿಸಿದ್ದೀರಾ? ಅದು ಸುಮ್ಮನೆ ಲಕ್ಕಿಂದ ಆಗೋದಲ್ಲ. ಅದರ ಹಿಂದೆ ಒಂದು ಶಿಸ್ತುಬದ್ಧವಾದ, ಯೋಜಿತವಾದ ಸ್ಟ್ರಾಟಜಿ ಇರುತ್ತೆ. ಅದೇನಂತ ನೋಡೋಣ ಬನ್ನಿ. ಹೌದು, ಪ್ರತಿಯೊಂದು ಕ್ರಾಂತಿಕಾರಿ ಆವಿಷ್ಕಾರನ ಹಿಂದೆ ಒಂದು ಡೀಟೇಲ್ಡ್ ನೀಲನಕ್ಷೆ ಅಂದ್ರೆ ಒಂದು ಬ್ಲೂ ಪ್ರಿಂಟ್ ಇರುತ್ತೆ. ಇದು ಬರೀ ಪೇಪರ್ ಮೇಲಿನ ಜೆರೆಗಳಲ್ಲ, ಇದು ನಮ್ಮ ಭವಿಷ್ಯವನ್ನ ಹೇಗೆ ಕಟ್ಟಬೇಕು ಅಂತ ತೋರ್ಸೋ ಒಂದು ದಿಕ್ಸೂಚಿ ಇದ್ಹಾಗೆ. ಬನ್ನಿ, ಈ ದಿಕ್ಸೂಚಿಯ ಬಗ್ಗೆ ಇನ್ನೂ ಸ್ವಲ್ಪ ಡೀಪ್ ಆಗಿ ತಿಳ್ಕೊಳ್ಳೋಣ. ಯಾವುದೇ ಒಂದು ದೊಡ್ಡ ಜರ್ನಿ ಶುರುವಾಗೋದು ಮೊದಲ ಹೆಜ್ಜೆಯಿಂದ. ನಮ್ಮ R&D ಬ್ಲೂ ಪ್ರಿಂಟ್ನ ಮೊದಲ ಮತ್ತು ಅತಿ ಮುಖ್ಯವಾದ ಹೆಜ್ಜೆ ಅಂದರೆ ನಮ್ಮ ಅಲ್ಟಿಮೇಟ್ ಗೋಲ್ ಏನು ಅಂತ ಕ್ಲಿಯರ್ ಆಗಿ ನಿರ್ಧಾರ ಮಾಡೋದು. ಅಂದ್ರೆ ಬಿಗ್ ಪಿಕ್ಚರ್ ನೋಡೋದು. ಮೊದಲ ಸ್ಟೆಪ್, ನಾವು ನಮಗೆ ಒಂದು ಪ್ರಶ್ನೆ ಕೇಳ್ಕೋಬೇಕು. ನಾವು ಇದನ್ನ ಯಾಕೆ ಮಾಡ್ತಿದ್ದೀವಿ? ನಮ್ಮ ಉದ್ದೇಶವಾದರೂ ಏನು? ಪ್ರಾಡಕ್ಟನ್ನು ಇನ್ನಷ್ಟು ಬೆಟರ್ ಮಾಡೋದಾ? ಖರ್ಚು ಕಡಿಮೆ ಮಾಡೋದಾ? ಅಥವಾ ಟೆಕ್ನಾಲಜಿಯಲ್ಲಿ ಒಂದು ಹೊಸ ಮೈಲಿಗಲ್ಲು ಸ್ಥಾಪಿಸೋದಾ? ಈ ಯಾಕೆ ಅನ್ನೋ ಪ್ರಶ್ನೆಗೆ ಸಿಗೋ ಉತ್ತರಾನೇ ನಮ್ಮ ಇಡೀ ಪ್ಲಾನ್ಗೆ ಫೌಂಡೇಶನ್. ಸರಿ, ಒಂದು ಕಂಪನಿ ತನ್ನ ಶಕ್ತಿನ ಎಲ್ಲಿ ಹಾಕಬೇಕು ಅಂತ ಡಿಸೈಡ್ ಮಾಡೋಕ್ಕೆ ಈ ಪ್ರಯಾರಿಟಿಗಳು ಹೆಲ್ಪ್ ಮಾಡುತ್ತವೆ. ಈಗ ನೋಡಿ, ಪ್ರಾಡಕ್ಟ್ ಇನ್ನೋವೇಷನ್ಗೆ ಹೈ ಪ್ರಯಾರಿಟಿ ಕೊಟ್ಟರೆ ಜಾಸ್ತಿ ರಿಸೋರ್ಸ್ ಅಂದರೆ ದುಡ್ಡು, ಟೈಮು ಎಲ್ಲನೂ ಅಲ್ಲಿಗೆ ಹೋಗುತ್ತೆ. ಅದೇ ರೀತಿ ಪ್ರೋಸೆಸ್ ಇಂಪ್ರೂವ್ಮೆಂಟ್ ಅಂದರೆ ಕಂಪನಿ ಒಳಗಡೆನ ಕೆಲಸಗಳನ್ನು ಸುಧಾರಿಸೋದು ಮೀಡಿಯಂ ಪ್ರಯಾರಿಟಿಯಲ್ಲಿರ್ಬೋದು. ಈ ಥರ ಪ್ರಯಾರಿಟಿ ಸೆಟ್ ಮಾಡೋದೇ ಸ್ಟ್ರಾಟಜಿಯ ಫಸ್ಟ್ ಸ್ಟೆಪ್. ದೊಡ್ಡ ಗುರಿ ಫಿಕ್ಸ್ ಆದ್ಮೇಲೆ ಅದನ್ನ ರೀಚ್ ಮಾಡಕ್ಕೆ ಬೇಕಾದ ಸಣ್ಣ ಸಣ್ಣ ಸ್ಪೆಸಿಫಿಕ್ ಮೆಟ್ಲುಗಳನ್ನ ಕಟ್ಟಬೇಕು. ಅದೇ ನಮ್ಮ ಬ್ಲೂ ಪ್ರಿಂಟ್ನ ಎರಡನೇ ಹಂತ, ಇನೋವೇಷನ್ ಗೋಲ್ಸ್ ಅನ್ನ ರೂಪಿಸೋದು. ಇಲ್ಲೇ ನೋಡಿ ನಮ್ಮ ಐಡಿಯಾಗಳು ರಿಯಾಲಿಟಿಗೆ ಬರೋದು. ಉದಾಹರಣೆಗೆ, ಮುಂದಿನ ವರ್ಷದೊಳಗೆ ಮಿಡಲ್ ಕ್ಲಾಸ್ ಜನರಿಗಾಗಿ ಒಂದು ಹೊಸ ಸ್ಮಾರ್ಟ್ಫೋನನ್ನು ಮಾರ್ಕೆಟ್ಗೆ ತರಬೇಕು. ಇದು ಒಂದು ಕ್ಲಿಯರ್ ಆದ, ಅಳತೆ ಮಾಡ್ಬೋದಾದ ಗೋಲ್. ಇನೋವೇಷನ್ ಅಂದ್ರೆ ಬರೀ ಹೊಸ ವಸ್ತುಗಳನ್ನ ಮಾಡೋದು ಅಂತಲ್ಲ. ಕೆಲವೊಮ್ಮೆ ಕಂಪನಿ ಒಳಗಿನ ಕೆಲಸದ ರೀತಿನ ಸುಧಾರಿಸೋದೇ ಒಂದು ದೊಡ್ಡ ಇನೋವೇಷನ್. ಹಳೆಯ ತುಕ್ಕು ಹಿಡಿದಿರೋ ಗೇರ್ಗಳನ್ನು ಸರಿಪಡಿಸಿ ಇಡೀ ಮಿಷಿನ್ ಸ್ಮೂತಾಗಿ ಓಡೋಗೆ ಮಾಡೋದು. ಇದರಿಂದ ಸಮಯ, ದುಡ್ಡು ಎರಡೂ ಸೇವ್ ಆಗುತ್ತೆ. ಇದು ದೂರದೃಷ್ಟಿಯ ಆಟ. ನಾವಿವತ್ತು ಏನು ಮಾಡ್ತೀವಿ ಅನ್ನೋದು ಮಾತ್ರ ಮುಖ್ಯ ಅಲ್ಲ, ನಾಳೆ ಜಗತ್ತು ಯಾವ ಕಡೆ ಹೋಗ್ತಿದೆ ಅಂತ ಊಹಿಸೋದು ಕೂಡ ಅಷ್ಟೇ ಮುಖ್ಯ. AI, IoT ಅಂತ ಟೆಕ್ನಾಲಜಿಗಳು ಮುಂದಿನ ದಿನಗಳಲ್ಲಿ ಮಾರ್ಕೆಟನ್ನ ಆಳಲಿವೆ. ಅದಕ್ಕೆ ಇವತ್ತಿಂದಲೇ ರೆಡಿ ಆಗೋದು ಬುದ್ಧಿವಂತಿಕೆ. ಎಷ್ಟೇ ಒಳ್ಳೆ ಬ್ಲೂ ಪ್ರಿಂಟ್ ಇದ್ರೂ ಅದನ್ನ ಕಾರ್ಯರೂಪಕ ತರಕ್ಕೆ ರಿಸೋರ್ಸಸ್ ಬೇಕೇ ಬೇಕು. ಅಂದ್ರೆ ಈ ಇನೋವೇಷನ್ ಅನ್ನು ಇಂಜಿನ್ಗೆ ಫ್ಯೂಯಲ್ ತುಂಬಬೇಕು. ಹಾಗಿದ್ರೆ ಮುಂದಿನ ಸೆಕ್ಷನ್ನಲ್ಲಿ ನಾವು ಬಜೆಟ್ ಮತ್ತು ನಮ್ಮ ಐಡಿಯಾಗಳನ್ನ ಹೇಗೆ ಕಾಪಾಡೋದು ಅನ್ನೋದ್ರ ಬಗ್ಗೆ ಮಾತಾಡೋಣ. ದುಡ್ಡನ್ನ ಎಲ್ಲಿ ಇನ್ವೆಸ್ಟ್ ಮಾಡಲಾಗುತ್ತೋ ಅಲ್ಲೇ ಕಂಪನಿಯ ನಿಜವಾದ ಪ್ರಿಯಾರಿಟಿಗಳು ಗೊತ್ತಾಗೋದು. ಈ ಉದಾಹರಣೆ ನೋಡಿ, ಬಜೆಟ್ನ 45% ಅಂದ್ರೆ ಅತೀ ದೊಡ್ಡ ಪಾಲು ಪ್ರಾಡಕ್ಟ್ ಇನೋವೇಷನ್ಗೆ ಹೋಗ್ತಿದೆ. ಅಂದ್ರೆ ಹೊಸ ಪ್ರಾಡಕ್ಟ್ಗಳನ್ನ ಮಾಡೋದೇ ಈ ಕಂಪನಿಯ ಮೇನ್ ಗೋಲ್ ಅಂತ ಅರ್ಥ. ಹಾಗೆಯೇ ಟೆಕ್ನಾಲಜಿ ಡೆವಲಪ್ಮೆಂಟ್ಗೆ 30% ಮೀಸಲಿಡಲಾಗಿದೆ. ಇಲ್ಲಿ ನಮ್ಮ ಸ್ಟ್ರಾಟಜಿ ನಂಬರ್ಗಳ ರೂಪದಲ್ಲಿ ರಿಯಾಲಿಟಿಗೆ ಬರ್ತಿದೆ. R&Dಯಿಂದ ಹುಟ್ಟೋ ಪ್ರತಿಯೊಂದು ಐಡಿಯಾ ಕೂಡ ಒಂದು ಅಮೂಲ್ಯವಾದ ಆಸ್ತಿ. ಅದನ್ನ ಕಳ್ಳರಿಂದ ಹೇಗೆ ಕಾಪಾಡ್ತೀವೋ ಹಾಗೆಯೇ ಕಾನೂನಾತ್ಮಕವಾಗಿಯೂ ಪ್ರೊಟೆಕ್ಟ್ ಮಾಡಬೇಕು. ಪೇಟೆಂಟ್ಗಳು, ಟ್ರೇಡ್ ಮಾರ್ಕ್ಗಳು ಬರೀ ಡಾಕ್ಯುಮೆಂಟ್ಸ್ ಅಲ್ಲ, ಅವು ನಮ್ಮ ಕಂಪನಿಯ ಭವಿಷ್ಯದ ಬೌದ್ಧಿಕ ಸಂಪತ್ತಿನ ರಕ್ಷಾ ಕವಚಗಳು. ಸರಿ, ಈಗ ನಮ್ಮ ಬ್ಲೂ ಪ್ರಿಂಟ್ನ ಕೊನೆಯ ಅಷ್ಟೇ ಇಂಪಾರ್ಟೆಂಟ್ ಭಾಗಕ್ಕೆ ಬಂದಿದ್ದೀವಿ. ಪ್ಲಾನ್ ಮಾಡೋದೊಂದು ಕಡೆ ಆದರೆ ಅದು ಸರಿಯಾದ ದಾರಿಯಲ್ಲಿ ಹೋಗ್ತಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದು ಇನ್ನೊಂದು ಕಡೆ. ಇದೊಂದು ಥರ ರಿಯಾಲಿಟಿ ಚೆಕ್ ಇದ್ದ ಹಾಗೆ. ಯಾವುದೇ ದೊಡ್ಡ ಸಾಹಸದಲ್ಲಿ ರಿಸ್ಕ್ ಇದ್ದೇ ಇರುತ್ತೆ. ನಮ್ಮ R&D ಜರ್ನಿ ಕೂಡ ಹಾಗೇನೆ. ಟೆಕ್ನಿಕಲ್ ಪ್ರಾಬ್ಲಮ್ಸ್ ಬರಬಹುದು, ಮಾರ್ಕೆಟ್ ಬದಲಾಗಬಹುದು, ಅಥವಾ ಫೈನಾನ್ಷಿಯಲ್ ಸಮಸ್ಯೆಗಳು ಎದುರಾಗಬಹುದು. ಇವುಗಳನ್ನೆಲ್ಲ ಮೊದಲೇ ಊಹಿಸಿ ಅದನ್ನ ಎದುರಿಸಕ್ಕೆ ರೆಡಿಯಾಗಿರೋದು ಜಾಣತನ. ಇದು ಲಾಂಗ್ ಡ್ರೈವ್ ಹೋಗುವಾಗ ಒಂದು ಸ್ಪೇರ್ ಟೈರ್ ಇಟ್ಕೊಂಡ ಹಾಗೆ. ಒಂದು ಸತ್ಯ ಏನಂದ್ರೆ, ಯಾವುದನ್ನ ಅಳತೆ ಮಾಡೋಕ್ಕಾಗಲ್ವೋ ಅದನ್ನ ಸುಧಾರಿಸೋಕ್ಕಾಗಲ್ಲ. ಅದಕ್ಕಾಗಿಯೇ ನಾವು ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ಅಂದ್ರೆ KPIಗಳನ್ನ ಬಳಸ್ತೀವಿ. ಇದು ನಮ್ಮ ಪ್ರೋಗ್ರೆಸ್ಸನ್ನ ಅಳತೆ ಮಾಡೋ ಒಂದು ಸ್ಕೇಲ್. ಉದಾಹರಣೆಗೆ, ಒಂದು ವರ್ಷದಲ್ಲಿ 5 ಹೊಸ ಪ್ರಾಡಕ್ಟ್ಸ್ಗಳನ್ನ ಡೆವಲಪ್ ಮಾಡಬೇಕು ಅನ್ನೋದೊಂದು ಕ್ಲಿಯರ್ ಮೆಷರಬಲ್ KPI. ಇದು ಸಕ್ಸಸ್ ಅಂದ್ರೆ ಏನು ಅಂತ ಸ್ಪಷ್ಟವಾಗಿ ಹೇಳುತ್ತೆ. ಇದರಲ್ಲಿ ಕನ್ಫ್ಯೂಷನ್ಗೆ ಜಾಗನೇ ಇಲ್ಲ. ಅದೇ ರೀತಿ ಕಂಪನಿಯ ಒಳಗಿನ ಪ್ರಾಸೆಸ್ಗಳನ್ನ ಸುಧಾರಿಸಿ ಒಟ್ಟು ಖರ್ಚಿನ 15% ಕಡಿತ ಮಾಡೋದು ಇನ್ನೊಂದು ಉದಾಹರಣೆ. ಇದರಿಂದ ಇನೋವೇಷನ್ ಬರೀ ಹೊಸ ಪ್ರಾಡಕ್ಟ್ಗಳಿಗೆ ಸೀಮಿತ ಅಲ್ಲ,
ಅದು ಕಂಪನಿಯ ಆರ್ಥಿಕ ಆರೋಗ್ಯಕ್ಕೂ ಸಂಬಂಧಿಸಿದ್ದು ಅಂತ ಗೊತ್ತಾಗುತ್ತೆ. ಈ ನೀಲನಕ್ಷೆ ಅನ್ನೋದು ಕಲ್ಲಿನಲ್ಲಿ ಕೆತ್ತಿದ ಶಾಸನ ಅಲ್ಲ. ಇದೊಂದು ಜೀವಂತ ಡಾಕ್ಯುಮೆಂಟ್. ಇದನ್ನ ರೆಗ್ಯುಲರ್ ಆಗಿ ರಿವ್ಯೂ ಮಾಡಿ ಹೊಸ ಚಾಲೆಂಜ್ ಮತ್ತು ಅವಕಾಶಗಳಿಗೆ ತಕ್ಕಂತೆ ಬದಲಾಯಿಸುತ್ತಲೇ ಇರಬೇಕು. ನಿರಂತರ ಸುಧಾರಣೆಯೇ ಯಶಸ್ಸಿನ ಕೀಲಿಕೈ. ನಾವು ಈ ವಿಶ್ಲೇಷಣೆಯನ್ನ ಒಂದು ಪ್ರಮುಖ ಪ್ರಶ್ನೆಯೊಂದಿಗೆ ಮುಗಿಸೋಣ. ನಮ್ಮ ಆರ್&ಡಿ ಇನ್ವೆಸ್ಟ್ಮೆಂಟ್ಸ್ ನಿಜವಾಗಿಯೂ ನಮ್ಮನ್ನ ಮಾರ್ಕೆಟ್ನಲ್ಲಿ ಬೇರೆಯವರಿಗಿಂತ ವಿಭಿನ್ನವಾಗಿ ನಿಲ್ಸೋಕೆ ಮತ್ತು ಟೆಕ್ನಾಲಜಿಯಲ್ಲಿ ಲೀಡರ್ ಆಗೋಕೆ ಹೆಲ್ಪ್ ಮಾಡ್ತಿದ್ಯಾ? ನೆನ್ಪಿಡಿ, ಆರ್&ಡಿ ಮೇಲೆ ದುಡ್ಡು ಖರ್ಚು ಮಾಡೋದು ಮುಖ್ಯ ಅಲ್ಲ. ಅದನ್ನ ನಮ್ಮ ಭವಿಷ್ಯವನ್ನ ರೂಪಿಸೋಕೆ ಬುದ್ಧಿವಂತಿಕೆಯಿಂದ ಇನ್ವೆಸ್ಟ್ ಮಾಡೋದೇ ನಿಜವಾದ ಸ್ಟ್ರಾಟಜಿ.